ನಮಸ್ಕಾರ ವೀಕ್ಷಕರೇ, ಮೇಕ್ ಇಟ್ ಬಿಲ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಲ್ಲರಿಗೂ ಕೂಡ ಸುಂದರವಾಗಿರುವಂತಹ ಮನೆಯನ್ನ ಹೊಂದಿರಬೇಕು, ಮನೆಯನ್ನ ಕಟ್ಟಿಸಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಸುಂದರವಾಗಿ ಅನ್ನೋದಕ್ಕಿಂತ ವಿಶೇಷವಾಗಿರಬೇಕು, ಎಲ್ಲದಕ್ಕಿಂತ ಹಾಗೆ ಎಲ್ಲರಿಗಿಂತ ವಿಶೇಷವಾಗಿರುವಂತಹ ಮನೆಯನ್ನ ತಮ್ಮದಾಗಿಸ್ಕೊಳ್ಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ. ಆದ್ರೆ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಯಾರ ಮೊರೆ ಹೋಗಬೇಕು, ಯಾವ ತರ ಮನೆ ಕಟ್ಟಿಸ್ಬೇಕು, ಯಾರ ಹತ್ರ ಸಜೆಷನ್ ಕೇಳಬೇಕು ಅನ್ನುವಂಥ ಒಂದು ಕುತೂಹಲ ಆಗ್ಲಿ ಅಥವಾ ಅನುಮಾನ ಆಗ್ಲಿ ಇದ್ದೇ ಇರುತ್ತೆ. ಇದೆಲ್ಲದಕ್ಕೂ ಒಂದು ಬೆಸ್ಟ್ ವೇ ಅಂತ ಹೇಳಿದ್ರೆ ಇವತ್ತು ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗಿರುವಂಥದ್ದು ಅಥವಾ ಈ ಕಾರ್ಯಕ್ರಮವನ್ನ ನೋಡಲೇಬೇಕು ಅಂತ ಹೇಳಿದ್ರೆ, ಯಾಕೆ ಅಂದ್ರೆ ಮೇಕ್ ಇಟ್ ಬಿಲ್ಡ್ ಎನ್ನುವಂತಹ ಒಂದು ಸುಂದರವಾಗಿರುವಂತಹ ಹಾಗೆ ಸಕ್ಸಸ್ಫುಲ್ ಆಗಿರುವಂತಹ ಒಂದು ಕನ್ಸ್ಟ್ರಕ್ಷನ್ ಅಂಡ್ ಆರ್ಕಿಟೆಕ್ಚರ್ ಇಂಡಸ್ಟ್ರಿ. ಇವರು ಸಾಕಷ್ಟು ಪ್ರಾಜೆಕ್ಟ್ಗಳನ್ನ ಈಗಾಗಲೇ ಸಕ್ಸಸ್ಫುಲ್ ಮಾಡಿದ್ದಾರೆ, ಹಾಗೆ ಜನಮನವನ್ನ ಗೆದ್ದಿದ್ದಾರೆ. ಈ ಕಂಪನಿಯ ಮಾಲೀಕರಾಗಿರುವಂತಹ ಫೌಂಡರ್ ಆಗಿರುವಂತಹ ಮಿಸ್ಟರ್ ಮನ್ದೀಪ್ ಅವರು ನಮ್ಮ ಜೊತೆ ಇದ್ದಾರೆ. ಮನಿಯವ್ರನ್ನ ವೆಲ್ಕಮ್ ಮಾಡೋಣ. ಹಾಗೆ ಮನೆ ಕಟ್ಟಿಸೋಕೆ ಬೇಕಾಗಿರುವಂತಹ ಏನೇನು ಅನುಮಾನಗಳಿರುತ್ತೆ ಅಥವಾ ಕ್ವಶನ್ಸ್ಗಳಿರುತ್ತೆ ಅದೆಲ್ಲವನ್ನ ನಾನು ಇವತ್ತು ನಿಮ್ಮ ಪರವಾಗಿ ಕೇಳ್ತಾ ಇದ್ದೀನಿ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಅಂದ್ರೆ ಈಗ ಆಲ್ರೆಡಿ ತುಂಬಾ ಜನರ ಮನಸ್ಸನ್ನ ನೀವಾಗ್ಲೇ ಗೆದ್ದಾಗಿದೆ. ಅಂದ್ರೆ ತುಂಬಾ ಜನ ನಿಮ್ಮ ಒಂದು ಪ್ರಾಜೆಕ್ಟ್ ಗಳನ್ನ ಇಷ್ಟಪಟ್ಟಿದ್ದಾರೆ. ಸುಂದರವಾಗಿರುವಂತಹ ಮನೆಗಳನ್ನ ತಾವು ಕಟ್ಟಿಸ್ಕೊಟ್ಟಿದ್ದೀರಾ, ಉತ್ತಮವಾಗಿರುವಂತಹ ಇಂಟೀರಿಯರ್ಸ್ ಮಾಡಿದ್ದೀರಾ. ಅದಕ್ಕಿಂತ ಮುಂಚೆ ನಾನು ಕೇಳಬೇಕಾಗಿರೋದು, ಯಾಕೆ ನಿಮಗೆ ಇದನ್ನ ಪ್ರಾರಂಭ ಮಾಡಬೇಕು ಅಂತ ಅನ್ನಿಸ್ತು? ಇದ್ರ ಹಿಸ್ಟ್ರಿ ಆದ್ರೂ ಏನಿದೆ? ನಮ್ ಸಿಸ್ಟರ್ ಬಂದು ಆರ್ಕಿಟೆಕ್ಚರ್ ಓದ್ತಾ ಇದ್ರು. ಮನೆಗ್ ಬಂದಾಗ ಅವರು ಮಾಡೆಲ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ರು. ನನ್ಗೆ ಅವಾಗ ಕುತೂಹಲ, ಯಾವ ರೀತಿ ಮಾಡ್ತಾ ಇದಾರೆ, ಇದೇನೋ ಡಿಫ್ರೆಂಟ್ ಆಗಿದೆಯಲ್ಲ. ಪ್ರತಿದಿನ ಅವ್ರು ಐಡಿಯಲೈಸ್ ಮಾಡ್ತಿದ್ರು, ಇದನ್ನ ನಾವ್ ಈ ತರ ಡಿಫ್ರೆಂಟ್ ಆಗಿ ಕೊಡ್ಬೇಕು ಅಂತ. ನಮ್ಮ ಅಕ್ಕನೇ ನಂಗೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಅವಾಗ ನಾವ್ ಥಿಂಕ್ ಮಾಡಿದ್ವಿ, ಒಬ್ರು ಆರ್ಕಿಟೆಕ್ಚರ್ ಇದ್ದಾಗ ಇನ್ನೊಬ್ರು ಕನ್ಸ್ಟ್ರಕ್ಷನ್ ನಾವು ಓದ್ಕೊಂಡ್ರೆ ಸೊ ದಟ್ ಒಂದು ಹೋಲ್ ಪ್ರೋಸೆಸ್, ಒಂದು ಮನೆ ಕಟ್ಟೋದಕ್ಕೆ ಏನ್ ಬೇಕೋ ಎಲ್ಲ ಒಂದೇ ಸೂರಿ ನಡಿ ಆಗುತ್ತೆ. ಇದು ಏನಾಗಿದೆ, ಆರ್ಕಿಟೆಕ್ಟ್ ಅಂದ್ರೆ ಬೇರೆ, ಕನ್ಸ್ಟ್ರಕ್ಷನ್ ಅಂದ್ರೆ ಬೇರೆ ಅನ್ನೋ ತರ ಆಗಿರೋದ್ರಿಂದ ಇದನ್ನ ನಾವು ಮರ್ಜ್ ಮಾಡ್ಬೇಕು ಅನ್ನೋ ವಿಷನ್ ಇಂದ ನಾನು ಸಿವಿಲ್ ತಗೊಂಡು ಅದನ್ನ ಕಂಪ್ಲೀಟ್ ಮಾಡಿ 3 ವರ್ಷ ಕೆಲಸ ಮಾಡಿದ ನಂತರ, ಇಲ್ಲ ನಾವು ಸಪರೇಟ್ ಆಗಿ ಮಾಡ್ಬೇಕು, ನಮ್ದೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಹೇಳಿ ಅವಾಗಿಂದ ನಾನು ಕನ್ಸ್ಟ್ರಕ್ಷನ್ ಮತ್ತೆ ಇಂಟೀರಿಯರ್ ಸರ್ವಿಸಸ್ ಇನ್ಕ್ಲೂಡಿಂಗ್ ಆರ್ಕಿಟೆಕ್ಚರ್ ಸರ್ವಿಸಸ್ ನ ಕೊಡ್ತಾ ಬಂದಿದ್ದೀವಿ. ಅಂದ್ರೆ ನಿಮ್ಮ ಹತ್ರ ಬಂದ್ರೆ ನೀವು ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ ಎವ್ರಿಥಿಂಗ್ ನೀವೇ ನೋಡ್ಕೋತೀರಾ? ನಮ್ ವಿಷನ್ ಬಂದು, ನಿಮ್ಮ ಹತ್ರ ಖಾಲಿ ಸೈಟ್ ಇದೆ ಅಂತ ಹೇಳಿದ್ರೆ ನಾವು ಪರಿಪೂರ್ಣವಾಗಿ ಮನೆ ಮಾಡಿ ನಿಮ್ಗೆ ಕೀ ಕೊಡ್ಬೇಕಷ್ಟೇ. ನಿಮ್ಗೆ ಯಾವ್ದೇ ರೀತಿ ಮಧ್ಯದಲ್ಲಿ ತೊಂದರೆ ಆಗ್ಬಾರ್ದು. ಇರೋ ಎಕ್ಸಿಸ್ಟಿಂಗ್ ಇಂಡಸ್ಟ್ರಿಯಲ್ಲಿ ಏನಂದ್ರೆ ಫಸ್ಟ್ ಆರ್ಕಿಟೆಕ್ಟ್ ಹತ್ರ ಹೋದ್ರೆ ಮನೆ ಕರೆಕ್ಟ್ ಆಗಿರುತ್ತೆ ಅಂತ ಹೇಳಿ ಆರ್ಕಿಟೆಕ್ಚರ್ ಹತ್ರ ಹೋಗಿ ಡ್ರಾಯಿಂಗ್ಸ್ ತಗೊಂತಾರೆ, ಮತ್ತೆ ಅದನ್ನ ಇಟ್ಕೊಂಡು ಟೆಂಡರ್ ಹಾಕೊಂಡು ಕಾಂಟ್ರಾಕ್ಟರ್ ನೋಡ್ ಹೋಗ್ತಾರೆ. ಆದ್ರೂ ಮಧ್ಯದಲ್ಲಿ ಗೌರ್ಮೆಂಟ್ ಅಪ್ರೂವಲ್ಸ್ ಹೆಂಗ್ ಮಾಡೋದು ಗೊತ್ತಿರಲ್ಲ. ಬೋರ್ವೆಲ್ ಹಾಕ್ಬೇಕು ಅಂದ್ರೆ ಅವ್ರಿಬ್ಬರನ್ನ ಇನ್ನೊಬ್ಬರನ್ನ ಜಸ್ಟ್ ಡೇ ಎಲ್ಲ ನೋಡ್ಕೊ. ಇದೆಲ್ಲ ಆದ್ಮೇಲೆ ಇಂಟೀರಿಯರ್ಸ್ ಅದಕ್ಕೆ ಮ್ಯಾಚ್ ಆಗಿದೆಯಲ್ವಾ, ಕೆಲವರು ಆರ್ಕಿಟೆಕ್ಟ್ಸ್ ಮಾಡ್ತಾರೆ, ಕೆಲವರು ಮಾಡಲ್ಲ. ಮತ್ತೊಬ್ಬ ಇಂಟೀರಿಯರ್ ಅವ್ರನ್ನ ಹುಡುಕಿ ಈ ಹೋಲ್ ಪ್ರೊಸೆಸ್ ಅಲ್ಲಿ ಆ ಮನೆ ಕಟ್ಟೋ ಖುಷಿನೇ ಅವ್ರು ಕಳ್ಕೊಬಿಡ್ತಾರೆ. ಇದನ್ನ ನಾವು ಸಾಲ್ವ್ ಮಾಡ್ಬೇಕು ಅಂತ ಏನ್ ಮಾಡಿದೀವಿ, ನಮ್ದು ಇನ್ನೋಸ್ ಆರ್ಕಿಟೆಕ್ಚರ್ಸ್ ಇದಾರೆ, ನಮ್ ಇನ್ನೋಸ್ ಸ್ಟ್ರಕ್ಚರಲ್ ಟೀಮ್ ಇದೆ, ನಮ್ ಇನ್ನೋಸ್ ಡಿಸೈನ್ ಟೀಮ್ ಇದೆ, ಕನ್ಸ್ಟ್ರಕ್ಷನ್ ಇದೆ, ಆ ಲೈಸೆನ್ಸಿಂಗ್ ಅಂತಾನೆ ಒಂದು ಟೀಮ್ ಇಟ್ಟಿದೀವಿ. ನಿಮ್ದು ಪ್ರತಿಯೊಂದು, ಯಾಕಂದ್ರೆ ಮನೆ ಕಟ್ಟೋದು ಸುಲಭ ಅಲ್ಲ, ಗೌರ್ಮೆಂಟ್ ಲೈಸೆನ್ಸಿಂಗ್ ಭಾಳ ಇದೆ. ಬೆಸ್ಕಾಮ್ ಆಗಿರ್ಬೋದು, ಬೆಂಗಳೂರು ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ತಿದ್ದೀನಿ, BBMP ಆಗಿರ್ಬೋದು, ಬೆಸ್ಕಾಮ್ ಆಗಿರ್ಬೋದು, BWSSB ಆಗಿರ್ಬೋದು, ಇವ್ರ ಹತ್ರ ಎಲ್ಲ ಅಪ್ರೂವಲ್ಸ್ ತಗೊಳ್ಬೇಕು, ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ನೋಡಬೇಕು. ನಾವು ಖಂಡಿತ ಸ್ಟ್ರಕ್ಚರಲ್ ನೋಡಿದ್ರೆ ಏಸ್ಥೆಟಿಕ್ಸ್ ನ ಮರೆಯಂಗಿಲ್ಲ. ಇವೆಲ್ಲ ವಿಷನರಿ ಇಟ್ಕೊಂಡು ಒಂದು ಮಾಡಿದಾಗ, ಒಂದು ಫ್ಲಾಟ್ ತಗೊಂಡ್ರೆ ನಿಮ್ಗೆ ಎಷ್ಟು ಖುಷಿ ಇರುತ್ತೆ ನೋಡಿ. ನಮ್ಮ ಬಡ್ಜೆಟ್ ತಗೊಂಡ್ ಬಂದ್ವಿ, ನೋ ರಿಸ್ಕ್, ನೀವು ಒಬ್ಬರ ಮೇಲೆ ಬಿಲೀವ್ ಮಾಡ್ತೀರಾ, ತಗೊಂಡ್ಬರ್ತೀರಾ ಒಂದು ಬ್ರ್ಯಾಂಡ್ ಮೇಲೆ. ಅದನ್ನ ನಾವು ಮನೆ ಕಟ್ಟೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ಅಂತ ಹೇಳಿ ನೀವು ಸೈಟ್ ತಗೊಂಡ್ಬನ್ನಿ, ನಾವು ನಿಮಗೆ ಕೀ ಕೊಡ್ತೀವಿ. ಅದನ್ನ ಟರ್ನ್ ಕೀ ತರ ಮಾಡಿ ಹೋಲ್ ಪ್ರೊಸೆಸ್ ವಿಲ್ ಟೇಕ್ ಕೇರ್. ಓಕೆ, ಫೈನ್. ಅಂದ್ರೆ ನೀವು ಹೇಳ್ತೀರಾ ಮೆನಿ ಥಿಂಗ್ಸ್ ಆರ್ ದೇರ್. ಅಂದ್ರೆ ನೀವು ಗವರ್ಮೆಂಟ್ ಹತ್ರ ಲೈಸೆನ್ಸ್ ತಗೋಬೇಕು, ನೀವು ಹೇಳಿದಾಗ ಬೋರ್ವೆಲ್ ಹಾಕಿಸ್ಬೇಕು, ತುಂಬಾ ಇರುತ್ತೆ. ಸೊ ಇದನ್ನ ಹೇಗೆ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ್ಯಾವ ತರ ಚಾಲೆಂಜಸ್ ಬಂತು ಹಾಗಿದ್ರೆ? ನಮ್ಗೆ ಪರ್ಸನಲ್ ಚಾಲೆಂಜಸ್ ಅಂದ್ರೆ, ಈಗ ಆಬ್ವಿಯಸ್ಲಿ ನಾವು ಫಸ್ಟ್ ಮಾಡಿದಾಗ ಯಾರು ನಮ್ಮನ್ನ ಬಿಲೀವ್ ಮಾಡಲ್ಲ, ನೀವು ಮಾಡಿರೋದು ತೋರಿಸಿ ಅಂತಾರೆ. ಬಟ್ ನಮಗ್ ಗೊತ್ತು, ನಮಗೆ ಕೆಲಸ ಗೊತ್ತಿದೆ, ನಾವು ಎಕ್ಸ್ಪೀರಿಯನ್ಸ್ ಇಂದ ಬಂದಿದೀವಿ ಅಂತ. ಅಲ್ಲಿಂದ ಬಂತು ಅಂದ್ರೆ ಒಂದೊಂದೇ ಸಣ್ಣ ಕಲ್ಲು ಮಾಡಿ ಪ್ರಾಜೆಕ್ಟ್ಸ್ ಮಾಡಿ ಅದರ ನಂತರ ನಿಮ್ಗೆ ಗೊತ್ತಿದ್ದಂಗೆ ಲೇಬರ್ ನ ಮೇಂಟೈನ್ ಮಾಡೋದಷ್ಟು ಈಸಿ ಇಲ್ಲ. ಯಾರು ಸ್ವಂತ ಮನೆ ಕಟ್ಸಕ್ ಟ್ರೈ ಮಾಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಈಗ ಅವಾಗಿನಿತ್ತು, ನಾನು ಮನಸ್ಸಿಂದ ಮಾಡಿ, ಅಂದ್ರೆ ನನ್ನ ಜನರೇಷನ್ ನೋಡದೇ ಇರೋ ಬಿಲ್ಡಿಂಗ್ಸ್ ನಮ್ಮ ಮಕ್ಳು ನೋಡ್ಲಿ ಅನ್ನಷ್ಟು ಹಾಕಿ, ಅವಾಗಿಂದ ಜಕಣಾಚಾರ್ಯಗಳಾಗಿರ್ಬೋದು, ಆ ತರದ್ ಏನ್ ದೊಡ್ಡವ್ರು ಇದಾರೆ ಐ ವಿಷನ್ ಇಟ್ಕೊಂಡಿದ್ರು. ಇವಾಗಿನ ಟ್ರೆಂಡ್ ಅಲ್ಲಿ ಹಂಗಿಲ್ಲ, ನಾನು ಇವತ್ತು ಮಾಡೋದ್ನ ಕೂಲಿ ತಗೊಂಡು ಹೋದ್ನ ಅಂತ. ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡ್ಬೇಕಂದ್ರೆ ಡಿಫ್ರೆಂಟ್ ಕೆಪಾಸಿಟಿ ಬೇಕು. ನನಗೆ ಮೇಜರ್ ಇವತ್ತಿಗೂ ಲೇಬರ್ನ ನಾವ್ ಹೆಂಗ್ ಖುಷಿಯಾಗಿ ಇಟ್ಕೋಬೇಕು. ಜಾಸ್ತಿ ಖುಷಿ ಕೊಟ್ರು ಓಡೋಗ್ತಾರೆ, ಕಮ್ಮಿ ಕೊಟ್ರೆ ನಮ್ಮ ಹತ್ರ ಬರಲ್ಲ. ಈ ತರದೆಲ್ಲ ಒಂದಷ್ಟು ಲಾಡ್ ಆಫ್ ಚಾಲೆಂಜಸ್ ಬಂತು. ಮತ್ತೆ ನಮ್ದ್ರಲ್ಲಿ ಅಪ್ಗ್ರೇಡ್ ಆಗ್ತಿರ್ಬೇಕು, ಡೈಲಿ ಮೆಟೀರಿಯಲ್ಸ್
ಮೆಟೀರಿಯಲ್ಸ್ ಹೊಸದಾಗಿ ಬರ್ತಾ ಇರುತ್ತೆ. ಹೌದು. ಈಗ ಬರ್ತಾ ಬರ್ತಾ ಎಕೋ ಫ್ರೆಂಡ್ಲಿ ಥಿಂಗ್ಸ್ ಜಾಸ್ತಿ ಆಗ್ತಾ ಇದೆ. ನಾವ್ ಹೆಂಗೆ ಅಂದ್ರೆ ಪರಿಸರ ನಾಶ ಮಾಡ್ದಂಗೆ ಹೆಂಗೆ ನಾವು ಅದ್ರ ಜೊತೆ ಕೂಡಿ ಹೋಗ್ಬೇಕು, ಒಂದು ವಾಸ್ತು ಹೆಂಗ್ ತಗೋಬೇಕು, ಲರ್ನಿಂಗ್ ಕರು ಕೂಡ ನಮ್ಗೆ ಹೌದು ಒಂದೇ ಸತಿ ಬರಂತದಲ್ಲ. ಯಾಕೆಂದ್ರೆ ಇದು ಯಾವ್ದು ನಾವು ಎಜುಕೇಶನ್ ಅಲ್ಲಿ ಬರೇ ABCD ಕಲ್ತಿರ್ತೀವಿ, ಇದನ್ನೆಲ್ಲ ಜಾಯಿನ್ ಮಾಡಿ ಪ್ರಾಕ್ಟಿಕಲ್ ಮಾಡಿ ಈ ಒಂದು 8 ವರ್ಷದ ನನ್ನ ಜರ್ನಿ ಇದೆ, ಅದನ್ನೆಲ್ಲ ಮಾಡ್ಕೊಂಡ್ ಬಂದ್ಮೇಲೆ ಇವಾಗ ಒಂದು ಹಂತಕ್ಕೆ ಬಂದು ಎಲ್ಲ ಚೆನ್ನಾಗ್ ಆಗ್ತಾ ಇದೆ. ಇದನ್ನ ಹೆಚ್ಚು ಜನಕ್ಕೆ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೀವಿ. ಹೌದು ಹೌದು ಸರ್, ಖಂಡಿತ. ಅಂದ್ರೆ ನೀವು ಹೇಳ್ತಿರೋದು ನೋಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಂದೇ ಕಡೆಗೆ ನಮಗೆ ಎಲ್ಲಾನು ಸಿಗ್ತಾ ಇದೆ, ತುಂಬಾ ಕಡೆ ಎಲ್ಲಾರ ಹತ್ರನು ಹೋಗೋದಕ್ಕಿಂತ, ಅಥವಾ ತುಂಬಾ ಜನ ಏನಾಗುತ್ತೆ ಅಂದ್ರೆ ಮೋಸ ಹೋಗ್ಬಿಡ್ತಾರೆ, ಯಾರನ್ನ ನಂಬೇಕು ಅಂತಾನು ಗೊತ್ತಾಗೋದಿಲ್ಲ. ಹಾಗಿರ್ಬೇಕಾದ್ರೆ ನಿಮ್ಮ ಒಂದು ಕಂಪನಿ ತುಂಬಾ ಉತ್ತಮವಾಗಿರುವಂತಹ ಕೆಲಸ ಮಾಡ್ತಾ ಇದೆ. ನೀವಾಗ್ಲೇ ಹೇಳಿದ್ರಿ ಎಲ್ಲಾನು ಅಂಡರ್ ಒಂದೇ ಸೂರಲ್ಲಿ ಬರುತ್ತೆ, ಅಂಡರ್ ನೀವೆಲ್ಲಾನು ತಗೋತೀರಾ, ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ ಎವ್ರಿಥಿಂಗ್ ನೀವೇ ನೋಡ್ಕೋತೀರಾ ಅಂತ. ಇಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಒಬ್ರೊಬ್ರದ್ದು ಇಂಟೆನ್ಷನ್ ಒಂದೊಂದ್ ತರ ಇರುತ್ತೆ. ನೀವ್ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಹಾಗಿದ್ರೆ? ಫಸ್ಟ್ ಏನ್ ಮಾಡ್ತಾ ಇದ್ದೆ, ನನ್ಗೆ ಇದೇ ಕಲರ್ ಇಷ್ಟ ಅಂತ ವಾದ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಎಲ್ಲ ಕಸ್ಟಮರ್ಸ್ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದ್ದಾರೆ ಅನ್ನಿಸ್ತು. ನಂತರ ಅರ್ಥ ಆಯ್ತು, ನಾವು ಅವ್ರ ವಿಷನ್ ನ ಎನ್ವಿಷನ್ ಮಾಡ್ಬೇಕು. ನಿಮ್ ಮನ್ಸಲ್ಲಿ ಏನಿದೆ ಅದನ್ನ ನಾವು ಕಾರ್ಯರೂಪಕ್ಕೆ ತರಬೇಕು. ಆದ್ರೆ ನಮ್ಮ ಎಕ್ಸ್ಪರ್ಟೀಸ್ ಕೂಡ ಅದ್ರಲ್ಲಿ ಆಡ್ ಆಗಿರ್ಬೇಕು. ವಿತೌಟ್ ಎಕ್ಸ್ಪರ್ಟೀಸ್ ನೀವು ಹೇಳಿರ್ತಾರೆ ಅಂದ್ರೆ ಯಾವ್ದೇ ಕಸ್ಟಮರ್ ಹೇಳಿದ್ರು ಕೂಡ ನಾವು ಅದನ್ನ ನಮ್ದಾಗಿಸ್ಕೊಂಡು ಅವರಿಗೂ ಸ್ಯಾಟಿಸ್ಫೈ ಮಾಡಿ ಕೊಡ್ಬೇಕು. ನಮ್ ಫೀಲ್ಡ್ ಅಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬಹಳ ಇಂಪಾರ್ಟೆಂಟ್. ಅವರು ಫುಲ್ ಜೀವನ ಎಲ್ಲ ಮುಡುಪಾಗಿಟ್ಟು ಅದಕ್ಕೆ ದುಡ್ದು ಬಿಟ್ಟು ನಮ್ಮ ಹತ್ರ ಬರ್ತಾರೆ, ನೀವ್ ಇದನ್ನ ಮಾಡ್ಕೊಡಿ ಅಂತ. ಮನೆ ಅನ್ನೋದು ಒಂದೇ ಸತಿ, ಆಲ್ಮೋಸ್ಟ್ ಮಿಡ್ಲ್ ಕ್ಲಾಸ್ ಫರ್ಮ್ ಎಲ್ಲ ಒಂದೇ ಸತಿನೇ ಕಟ್ಸಕ್ ಆಗಂತ, ಅದು ಜೀವನದ ಪೂರ್ತಿ ಸೇವಿಂಗ್ಸ್ ಅದರಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಕಸ್ಟಮರ್ ಯಾವ ರೀತಿ ಬೇಕೋ ಅದನ್ನ ಮಾಡ್ಕೊಡ್ತೀವಿ. ಅದಕ್ಕೆ ನಮ್ರಲ್ಲಿ ಪಾರ್ಷಲ್ ಸರ್ವಿಸಸ್ ಕೂಡ ಇದೆ. ಈಗ ನಾವು ಬೆಂಗಳೂರಲ್ಲಿ ಮಾತ್ರ ಕನ್ಸ್ಟ್ರಕ್ಷನ್ ಸದ್ಯಕ್ಕೆ ಮಾಡ್ತಾ ಇದೀವಿ. ಔಟ್ಸೈಡ್ ಬ್ಯಾಂಗ್ಳೂರ್ ಯಾರಿಗಾದ್ರೂ ಸರ್ವಿಸಸ್ ಬೇಕು ಅಂದ್ರೂ ಕೂಡ ನಾವು ಇಲ್ಲಿಂದ ಡಿಸೈನ್ ಮಾಡ್ಕೊಡ್ತೀವಿ. ನಮ್ಗೆ ಅವ್ರ ಅಲ್ಲಿಂದ ಒಂದು ಗೂಗಲ್ ಶೀಟ್ ಕಳಿಸ್ತೀವಿ, ಮತ್ತೆ ಫೋಟೋಸ್ ಎಲ್ಲ ಅವ್ರು ಅಪ್ಲೋಡ್ ಮಾಡಿದ್ರೆ ನಾವು ಗೂಗಲ್ ಮ್ಯಾಪ್ಸ್ ನ ಎಲ್ಲ ಬಳಸಿ ಈ ಡೇಟಾ ತಗೊಂಡು ಡಿಸೈನ್ಸ್ ಎಲ್ಲ ಅವ್ರಿಗೆ ಕೊಟ್ಟು ಕಳಿಸ್ತೀವಿ. ಕೆಲವೊಂದು ಸಾಯಿಲ್ ಸ್ಯಾಂಪ್ಲಿಂಗ್ ಎಲ್ಲ ನಾವು ಮಾಡೋದ್ರಿಂದ ಆಚೆಗಡೆ ಕಳಿಸಿ ನಾವು ತಗೊಂಡ್ಬರ್ತೀವಿ. ಎಕ್ಸ್ಪರ್ಟ್ಸ್ ಬೇಕೇ ಬೇಕಂದ್ರೂ ನಾವು ಕಳಿಸ್ಕೊಡ್ತೀವಿ. ಈ ತರ ನಮ್ದು ಟೆಕ್ನಾಲಜಿನೂ ಬಳಸ್ಕೊಂಡು ನಮ್ಮ ಹತ್ರ VR ಅಂತಿದೆ, ಬೇರೆ ಬೇರೆ ಟೆಕ್ನಾಲಜೀಸ್ ಇದೆ, ಅದನ್ನೆಲ್ಲ ಬ್ಲೆಂಡ್ ಮಾಡಿ ಪ್ರತಿಯೊಂದು ಕಸ್ಟಮರ್ಗೂ ಅವ್ರಿಗೆ ಏನ್ ಬೇಕೋ ಅದನ್ನ ಮಾತ್ರ ಕೊಡ್ತೀವಿ. ಈಗ ನಿಮ್ಗೆ ಬರೀ ಆರ್ಕಿಟೆಕ್ಚರ್ ಬೇಕಾ ನಾವು ಕೊಡಕ್ ರೆಡಿ ಇದೀವಿ, ಬಟ್ ನಾವು ಸಜೆಸ್ಟ್ ಮಾಡೋದು ಹೋಲ್ ಪ್ರೊಸೆಸ್ ತಗೊಳ್ಳಿ ಅಂತ. ಸದ್ಯ ಕನ್ಸ್ಟ್ರಕ್ಷನ್ ನ ಬೆಂಗಳೂರಲ್ಲಿ ಮಾತ್ರ ಮಾಡ್ತಾ ಇದೀವಿ. ಔಟ್ಸೈಡ್ ಕನ್ಸ್ಟ್ರಕ್ಷನ್ ಅಂದ್ರೆ ಬೆಂಗಳೂರಲ್ಲಿ ಇರೋರು ನಮ್ಮ ಆರ್ಕಿಟೆಕ್ಚರ್ ಸರ್ವಿಸಸ್ ಮತ್ತೆ ಇಂಟೀರಿಯರ್ ಡಿಸೈನಿಂಗ್ ಸರ್ವಿಸಸ್ ತಗೊಳ್ಳಿ.